ಸಾಮಾನ್ಯ ಕಾರ್ಯಕರ್ತನೇ ಅಲ್ವಾ? ನಾನು ಸಾಮಾನ್ಯ ಕಾರ್ಯಕರ್ತ ಬಿಟ್ಟು ಇನ್ನೇನಿದೆ? ನಾನು BJPಯ ನಿಷ್ಠಾವಂತ ಸಾಮಾನ್ಯ ಕಾರ್ಯಕರ್ತ. ನನಗೆ ಈಗ ಪಕ್ಷದಲ್ಲಿ ಯಾವುದೇ ಆದ ಪದಾಧಿಕಾರಿ ನಾನು ಆಗಿಲ್ಲ ಈಗ ಸದ್ಯಕ್ಕೆ. ಅದೇ ರೀತಿ ತುಂಬ ಜನ ಪದಾಧಿಕಾರಿಗಳು ಸಹ ವೇದಿಕೆ ಚಿಕ್ಕದಿದ್ದರಿಂದ ಸಾಮಾನ್ಯ ಜನರಲ್ಲೇ ಕೂತಿದ್ರು. ಸೊ ಅದೇ ರೀತಿ ನಾನು ಸಹ ಕೂತ್ಕೊಂಡೆ ಬಿಟ್ಟರೆ ಅದಕ್ಕೇನೋ ಬೇರೆ ಅರ್ಥ ಕಲ್ಪಿಸುವಂಥದ್ದು ನನಗೇನೋ ಕಾಣ್ತಿಲ್ಲ. ನಿಜವಾಗ್ಲೂ ಏನೂ ಬೇಸರ ತಂದಿಲ್ಲ. ನನ್ನನ್ನೇನೋ ಅವರು ಕೆಟ್ಟದಾಗಿ ನಡೆಸ್ಕೊಂಡ್ರು ಯಾರು ಅಂತ ಅನ್ನಿಸ್ಲಿಲ್ಲ. ನನ್ನ ಜಿಲ್ಲಾಧ್ಯಕ್ಷರೇ ನನ್ನ ಕರೆದ್ರು, ಈ ರೀತಿ ಕಾರ್ಯಕ್ರಮ ಇದೆ ಅಂತ. ನಾನು ಬೇಗನೆ ಬಂದಿದ್ದೆ. ಬೇರೆ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕೆ ಮೊದಲೇ ನನ್ನ ಒಳಗಡೆ ಕರ್ಕೊಂಡೋಗಿ ವಿಶೇಷವಾಗಿ ಪೂಜೆಗಳನ್ನು ಸಹ ಮಾಡಿಸಿದ್ರು. ಇದಕ್ಕಿಂತ ಗೌರವ ಇನ್ನೇನು ಬೇಕಿಲ್ಲ ಅಂತ ಅನಿಸುತ್ತೆ. ಆಗಲಿ ನೋಡಿ, ರಾಜಕೀಯ ಅಂತಂದಮೇಲೆ ಸಣ್ಣ ಪುಟ್ಟ ಲೆಕ್ಕಾಚಾರಗಳಿರ್ತವೆ, ಬೇರೆ ಬೇರೆಯವರ ಹಿತಾಸಕ್ತಿ ಇರ್ತದೆ. ಅದನ್ನೆಲ್ಲನೂ ನಾವು ಜೀರ್ಣ ಮಾಡಿಕೊಂಡು ಮತ್ತು ಪಕ್ಷವನ್ನು ಮಾತ್ರ ಏನು ತಾಯಿಯ ರೀತಿ ನೋಡ್ತೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಅದನ್ನು ನಡವಳಿಕೆಯಲ್ಲಿ ತೋರಿಸುವಂಥ ಕೆಲಸ ಮಾಡಬೇಕು. ಅದನ್ನು ನನ್ನ BJPಯ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಎಷ್ಟೋ ಜನ ಎಲೆಮರೆ ಕಾಯಿಗಳ ರೀತಿ ಕೆಲಸ ಮಾಡ್ತಾ ಇರೋದ್ರಿಂದ ಮಾತ್ರನೇ ಇವತ್ತು ನನ್ನ BJP ಪಕ್ಷ ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆ ರೀತಿಯ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ. ನಾನು ಆತ್ಮಶುದ್ಧಿಯಾಗಿ ನಡ್ಕೊತಾ ಇರೋದು ಪಕ್ಷಕ್ಕೆ ನಂಗೆ ನಿಜಕ್ಕೂ ಖುಷಿ ಇದೆ. ನನಗೆ ಅಂತಃಕರಣದಲ್ಲಿ ನಿಜಕ್ಕೂ ಸಂತೋಷ ಮೂಡಿಸುತ್ತೆ. ಮತ್ತು ಎಷ್ಟೋ ಜನ ಸಾಮಾನ್ಯ ಕಾರ್ಯಕರ್ತರ ಜೊತೆ ವೇದಿಕೆ ಅದು ಏನು ನಾವು ಕೂತ್ಕೊಳ್ಳೋದಿದೆಯಲ್ಲ, ಆ ಬೇರೆ ಕಾರ್ಯಕರ್ತರಿಗೂ ಸಹ ಒಂದು ಹುಮ್ಮಸ್ಸನ್ನು ಕೊಡುತ್ತೆ. ಇವತ್ತು ನನಗೆ ಯಾವುದೇ ರೀತಿ ಬೇಜಾರಾಗಿಲ್ಲ. ಯಾರೂ ನನ್ನನ್ನು ತಪ್ಪಾಗಿ ನಡೆಸ್ಕೊಂಡಿಲ್ಲ. ಫಾಲೋಯರ್ಸ್ ಅಂತೇನಿಲ್ಲ. ನಾನು ನೋಡಿ, ನಾವೊಬ್ಬ ಕಾರ್ಯಕರ್ತ ಆಗಿರೋದ್ರಿಂದ ನನ್ನ ಸ್ನೇಹಿತರೆಲ್ಲರೂ ಎಲ್ಲ ನನ್ನ ಇಷ್ಟಪಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ. ಪಕ್ಷಭೇದ ಮರೆತು ಯಾವುದೇ ಧರ್ಮಭೇದ ಇಲ್ದಿರ ನನ್ನನ್ನು ಇಷ್ಟಪಡುವಂಥ ಸಾವಿರಾರು ಜನ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾರೆ. ಯಾರಿಗಾದರೂ ಆ ರೀತಿ ಬೇಜಾರಾಗಿದ್ದರೆ ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದೇನಂತಂದರೆ, ಇದು ಬೇಜಾರು ಪ್ರಶ್ನೆ ಅಲ್ಲ. ಪಕ್ಷ ಅಂದರೆ ಇದೇ ರೀತಿ ಇರುತ್ತೆ. ಹಂತ ಹಂತವಾಗಿ ಪಕ್ಷದಲ್ಲಿ ನಾವು ಪಕ್ಷವನ್ನು ಕಟ್ತಾ ಹೋಗೋಣ. ಅದರಿಂದ ಬರುವಂತಹ ಫಲವನ್ನು ನಾನು ನೀವು ಎಲ್ಲರೂ ತಿನ್ನೋಣ. ಕಾಲ ಇದೇ ರೀತಿ ಇರಲ್ಲ. ವೇದಿಕೆ ಮೇಲೆ ಕುಳಿತಿರೋವಂಥವರು ಕೆಳಗಡೆನೂ ಬರ್ಬೋದು, ಕೆಳಗಡೆ ಕುಳಿತಿರೋರು ವೇದಿಕೆ ಮೇಲೂ ಹೋಗ್ಬೋದು. ಕಾಲ ಗರ್ಭದಲ್ಲಿ ಏನೇನಿದೆ ಎಲ್ಲವನ್ನೂ ಆ ವಿಧಿ ನೋಡ್ತಾ ಇರುತ್ತೆ. ಮತ್ತು ಜನತೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶಗಳಿರುತ್ತೆ. ನಾವು ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡದಾಗಿ ರಿಯಾಕ್ಟ್ ಮಾಡಿ ಪಕ್ಷಕ್ಕೆ ಮುಜುಗರ ತರೋವಂಥ ಕೆಲಸ ನಾವು ಯಾರೂ ಮಾಡಬಾರ್ದು. ನನ್ನೆಲ್ಲ ಸ್ನೇಹಿತರೇನು, ನಾನು ಯಾವತ್ತೂ ನನಗೆ ಅಭಿಮಾನಿಗಳಿದ್ದಾರೆ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ನನ್ನೆಲ್ಲ ಸ್ನೇಹಿತರಲ್ಲಿ, ನನ್ನನ್ನು ಇಷ್ಟಪಡೋರಲ್ಲಿ ನಾನು ಕೇಳ್ಕೊಳೋದೇನೆಂದರೆ, ತಾಳ್ಮೆಯಿಂದ ಪಕ್ಷವನ್ನು ಕಟ್ಟೋ ಕೆಲಸ ಮಾತ್ರ ಮಾಡೋಣ. ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡೋಣ. ಪಕ್ಷದ ಧ್ಯೇಯ ಉದ್ದೇಶ ಏನು? ದೇಶ ಮೊದಲು, ನಂತರ ಪಕ್ಷ, ಅದರ ನಂತರ ವ್ಯಕ್ತಿ ಅನ್ನೋದು BJP ಪಕ್ಷದ ಮೂಲ ಮಂತ್ರ. ಅದನ್ನು ನಾವು ಫಾಲೋ ಮಾಡ್ದಿರ ಮತ್ತೆ ಸಂದೀಪ್ ರೆಡ್ಡಿಯಿಂದನೋ ಇನ್ಯಾರಿಂದನೋ ಹೋಗಿ ನೀವೆಲ್ಲ ಗುಂಪುಗಾರಿಕೆ ಮಾಡಿದ್ರೆ ಅದು ಪಕ್ಷಕ್ಕೆ ಶೋಭೆ ತರೋ ಅಂಥ ಕೆಲಸ ಅಲ್ಲ. ಏನಿವತ್ತು ನಮ್ಮ ಇವತ್ತು ಫೌಂಡೇಶನ್ ಡೇ ಏನಿದೆ ನನ್ನ BJP ಪಕ್ಷಕ್ಕೆ, ಅದಕ್ಕೆ ಇದೊಂದು ಉದಾಹರಣೆಯಾಗಿ ತಗೋಣ. ನಾವು ತಾಳ್ಮೆಯಿಂದ, ನಿಷ್ಠೆಯಿಂದ ಪಕ್ಷದ ಪರವಾಗಿ ಕೆಲಸ ಮಾಡುವಂತಹ ರೀತಿಯಲ್ಲಿ ನಡ್ಕೊಳ್ಳೋಣ. ನೀವು ಕೂಡ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು. ನನಗೇನು ರಾಜಕೀಯ ಉದ್ದೇಶಗಳು ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಂದಿದ್ದೀನಿ. ನಾನು ಸಹ ನಿಕಟಪೂರ್ವ ಅಧ್ಯಕ್ಷ ಆಗಿದ್ದೆ. ಈಗ ಅಲ್ಲಿ ಹೇಳ್ದಂಗೆ ಒಂದಷ್ಟು ಜನ ನಾಯಕರು ಹೇಳ್ತಿದ್ರು, ಈ ಚಿಕ್ಕಬಳ್ಳಾಪುರದ ಜನತೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ನಮಗೂ ಒಂದು ಅವಕಾಶ ಕೊಡ್ಬೋದು ಅನ್ನೋ ಆಶಾಭಾವನೆ ನನಗಿದೆ. ಅವತ್ತೇನಾಗುತ್ತೆ ಅಂತ ನೋಡೋಣ. ಹೇಳ್ತಾ ಇದ್ದೀನಲ್ಲ, ಕಾರ್ಯಕರ್ತರು ನನ್ನ ಜೊತೆ ಯಾರ್ಯಾರು ನನ್ನ ಸ್ನೇಹಿತರಿದ್ರೋ ಒಂದಷ್ಟು ಜನ ಬಂದು ಕಿವಿನಲ್ಲಿ ಅದು ಇದು ಮಾತಾಡಿದ ನಿಜ. ಯಾಕಂದರೆ ನನ್ನ ಸ್ವಭಾವ ಅವ್ರಿಗೆ ಗೊತ್ತಿದೆ. ನಾನು ಈ ರೀತಿ ಏನೇನೋ ಸಿಕ್ಕ ಸಂದರ್ಭಗಳನ್ನೆಲ್ಲ ರಾಜಕೀಯವಾಗಿ ಉಪಯೋಗಿಸ್ಕೊಳಲ್ಲ ಅಂತ ಗೊತ್ತಿದೆ. ಅವ್ರಿಗೊಂದಷ್ಟು ಆಭಾಸ ಆದಾಗ ನಾನು ಬಂದು ಕೇಳಿದ್ರು, ಹಂಗೆಲ್ಲ ಇಲ್ಲಪ್ಪ, ಅದನ್ನೆಲ್ಲ ನಾವು ಜೀರ್ಣ ಮಾಡ್ಕೊಂಡು ಹೋಗಬೇಕು. ಇದರಿಂದ ಏನಿದೆ ಏನಿಲ್ಲ ಲೆಕ್ಕಾಚಾರ ಹಾಕೋದು ಬೇಡ. ನಾವು ಪಕ್ಷದ ಪರವಾಗಿ ಮಾತ್ರ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಮತ್ತು ಯಾರಿಗೆ ನಾನು ಹೇಳೋಕ್ಕಾಗಿಲ್ವೋ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಕ್ಷ ಮಾತ್ರ ಇಂಪಾರ್ಟೆಂಟು, ದೇಶ ಮಾತ್ರ ಇಂಪಾರ್ಟೆಂಟು. ಅದರ ನಂತರ ನಾವೆಲ್ಲ ಬರ್ತೀವಿ. ಯಾವುದೇ ಕಾರಣಕ್ಕೂ ಬೇಡದ ಮಾತುಗಳನ್ನು ಆಡಿಕೊಂಡು ಬೇರೆ ಪಕ್ಷದವ್ರಿಗೆ ನಾವು ಆಹಾರ ಆಗೋದು ಬೇಡ. ಪಕ್ಷ ಸಂಘಟನೆ ಮಾಡೋಣ, ಒಗ್ಗಟ್ಟಾಗಿರೋಣ,
ಒಂದು ದೊಡ್ಡ ಕುಟುಂಬ ಅಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ. ಆದರೆ ನನಗೇನು ಇವತ್ತು ಯಾರೋ ಬೇಕಂತ ಮಾಡಿದ್ದಾರೆ ಅಂತ ಏನು ಅನಿಸಿಲ್ಲ. ಮುಂದಕ್ಕೆ ಹೋಗೋಣ, ಕೆಲಸ ಮಾಡ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್.